ಇವರೊಬ್ಬರು ಇನ್ಸ್ಪೆಕ್ಟರ್ ಆದರೆ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ಮಹಿಳೆಯರಿಂದ ಹಣ ಪೀಕಿಸ್ತಾ ಇದ್ದಂತಹ ಆರೋಪ ಇವ್ರ ಮೇಲೆ ಬಂತು. ಕಡ್ಡಾಯವಾಗಿ ಇವ್ರನ್ನ ರಜೆಗೂ ಕೂಡ ಕಳಿಸಲಾಗಿತ್ತು. ಕಳ್ಳನ ಬಳಿಯೇ ಪೊಲೀಸ್ ಅಪ್ಪನ ಕಳ್ಳತನದ ವ್ಯವಹಾರದ ಸುದ್ದಿ ಇದು. ಇಷ್ಟೆಲ್ಲ ಸುದ್ದಿ ಇದ್ದು ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳಿದ್ರೂ ಕೂಡ ಮುಂದುವರೆದಂತೆ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದೇ ಬಹಳ ಅಚ್ಚರಿ ಮತ್ತು ಯಾರು ಇವರಿಂದ ಇರೋದು ಅನ್ನುವಂಥ ಪ್ರಶ್ನೆ. ಲಂಚ ಪಡೆದ ಇನ್ಸ್ಪೆಕ್ಟರ್ಗೆ ಪೋಸ್ಟಿಂಗ್ ಅನ್ನ ಕೊಡಲಾಗಿದೆ. ಕಡ್ಡಾಯ ರಜೆ ಮೇಲೆ ಕಳಿಸಿದ್ರು. ಆದರೆ ವಾಪಸ್ ಈಗ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಹೇಗೆ ಸಾಧ್ಯ ಇದು? ಕಡ್ಡಾಯ ರಜೆಯಲ್ಲಿದ್ರೂ ಕೂಡ ಬಾಲಕೃಷ್ಣಗೆ ಪೋಸ್ಟಿಂಗ್ ಕೊಡಿಸುವಂತಹ ವಿಷಯದಲ್ಲಿ ಆಸಕ್ತಿ ತೋರಿಸಿದವ್ರು ಯಾರು? ಇವರ ಜೊತೆಗೆ ರಕ್ಷಣೆಯಾಗಿ ನಿಂತಿರೋರು ಯಾರು? ಸ್ಪೆಷಲಿ ಇಷ್ಟೆಲ್ಲ ಆರೋಪಗಳು ಬಂದ ನಂತರ ಕಡ್ಡಾಯವಾಗಿ ರಜೆ ಕಳಿಸಿದ ನಂತರವೂ ಕೂಡ ಮುಖ್ಯಮಂತ್ರಿಯ ಪದಕವನ್ನು ಪಡೆದಿದ್ದಾರೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ. ಇದು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಈ ಹಿಂದೆ ಮಹಿಳೆ ಬಳಿ 3 ಲಕ್ಷ ಹಣವನ್ನು ವಸೂಲಿ ಮಾಡಿದಂತಹ ಆರೋಪ ಇವರ ಮೇಲೆ ಬಂತು. ಇದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ದಾಖಲೆಗಳನ್ನು ಕೂಡ ಇಡಲಾಯಿತು. ಆರೋಪಿ ತಾಯಿ ದೂರು ನೀಡಿದ್ರು ಕೂಡ ಈ ಬಾಲಕೃಷ್ಣ ಇನ್ಸ್ಪೆಕ್ಟರ್ಗೆ ಪೋಸ್ಟಿಂಗ್ ಅನ್ನು ಕೊಟ್ಟರು. ಸಾಲದು ಅಂತ ಮುಖ್ಯಮಂತ್ರಿಯ ಪದಕವನ್ನು ಕೂಡ ಕೊಟ್ಟರು. ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ರಕ್ಷಣೆಯನ್ನ ನೀವು ಏನು ಮಾಡ್ತಾ ಇದ್ದೀರಿ ಅದು ಸರಿ ಅಂತ ಅವರ ಬೆನ್ನು ತಟ್ಟುವಂಥ ಕೆಲಸನ ರಾಜಕೀಯ ಒತ್ತಡಕ್ಕೆ ಮಣಿದ್ರ ಹಾಗೆ ಹಿರಿಯ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ. ಯಾರು ರಾಜಕೀಯ ಒತ್ತಡಕ್ಕೆ ಮಣಿದಿರೋರು? ಇವರಿಗೆ ಇಷ್ಟೆಲ್ಲ ಕೆಲಸಗಳಲ್ಲಿ ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿಕೊಂಡು ಹಣ ಪೀಕಿಸ್ತಾ ಇದ್ದಾರೆ. ಲಂಚದ ಒಂದಷ್ಟು ಅವತಾರಗಳು ಕೂಡ ಇವರ ಮೇಲೆ ಆರೋಪಗಳು ಇದ್ರೂ ಕೂಡ ಸಪೋರ್ಟ್ ಮಾಡ್ತಿರೋರು ಯಾರು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಸಮಗ್ರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಇನ್ಸ್ಪೆಕ್ಟರ್ಗೆ ಕಡ್ಡಾಯ ರಜೆ ಕಳುಹಿಸಿದ್ರು. ಮುಖ್ಯಮಂತ್ರಿ ಪದಕ ಮತ್ತೆ ಪೋಸ್ಟಿಂಗ್. 3 ಲಕ್ಷ ಜೊತೆಗೆ 50 ಗ್ರಾಂ ಚಿನ್ನ ಪೀಕಿದ ಇನ್ಸ್ಪೆಕ್ಟರ್. ಈ ಫೋಟೋದಲ್ಲಿರುವ ಇನ್ಸ್ಪೆಕ್ಟರ್ ಹೆಸರು ಬಾಲಕೃಷ್ಣ. ಈ ಹಿಂದೆ ಮಂಗಳೂರಿನ ಉಲ್ಲಾಳ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕಡ್ಡಾಯ ರಜೆಗೆ ಕಳುಹಿಸಲಾಗಿತ್ತು. ಆದರೂ ಕೂಡ ಬಾಲಕೃಷ್ಣ ಅವರಿಗೆ ಮತ್ತೆ ಪೋಸ್ಟಿಂಗ್ ಕೊಡಲಾಗಿದೆ. ಅಲ್ಲದೆ ಮುಖ್ಯಮಂತ್ರಿಗಳ ಪದಕಕ್ಕೂ ಕೂಡ ಭಾಜನರಾಗಿರೋದು ಆಶ್ಚರ್ಯ ಮೂಡಿಸಿದೆ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಳ್ಳತನವಾಗಿದ್ದ 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣ ಉಳ್ಳಾಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಕೇಸ್ನ ತನಿಖಾಧಿಕಾರಿಯಾಗಿದ್ದವರು ಇದೇ ಇನ್ಸ್ಪೆಕ್ಟರ್ ಬಾಲಕೃಷ್ಣ. ಹೀಗಾಗಿ ಚಿನ್ನಾಭರಣ ಎಲ್ಲವೂ ಕೂಡ ಸಿಕ್ಕಿರೋದ್ರಿಂದ ಬ್ಯಾಂಕ್ ಆಡಳಿತ ಮಂಡಳಿಗೆ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದನ್ನು ಆಡಳಿತ ಮಂಡಳಿಯವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ತಕ್ಷಣ ಪೊಲೀಸ್ ಕಮಿಷನರ್ ಬಾಲಕೃಷ್ಣ ಅವರಿಗೆ ಕಡ್ಡಾಯ ರಜೆ ಮೇಲೆ ಕಳುಹಿಸಿದ್ರು. ಆದರೂ ಕಡ್ಡಾಯ ರಜೆಗೆ ಹೋದ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಪದಕವನ್ನು ಕೂಡ ಗಿಟ್ಟಿಸಿಕೊಂಡಿದ್ದು, ಜೊತೆಗೆ ಮಂಗಳೂರು ಮಹಿಳಾ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿಯೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇದರ ಹಿಂದೆ ಅಷ್ಟೊಂದು ರಾಜಕೀಯ ಒತ್ತಡ ಹಾಕಿ ಬೆನ್ನ ಹಿಂದೆ ಇರೋರು ಯಾರು ಅನ್ನುವಂತಹದ್ದು ಈಗಿರುವಂತಹ ಅನುಮಾನಕ್ಕೆ ಕಾರಣವಾಗಿದೆ. ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ರು. ಆ ಬಳಿಕ ಎಲ್ಲ ಚಿನ್ನಾಭರಣವನ್ನು ಅವರು ವಶಕ್ಕೆ ಪಡ್ಕೊಂಡಿದ್ರು. ಬರೋಬ್ಬರಿ 12 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. ಆದರೆ ಇದು ಪ್ರಕರಣ ನಡೆದಿರುವಂಥದ್ದು ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದರ ತನಿಖಾಧಿಕಾರಿ ಆಗಿರುವಂಥದ್ದು ಇದೇ ಇನ್ಸ್ಪೆಕ್ಟರ್ ಬಾಲಕೃಷ್ಣ. ಹಾಗಾಗಿ ಈ ಬಾಲಕೃಷ್ಣ ಇಡೀ ಪ್ರಕರಣದ ಎಲ್ಲ ಚಿನ್ನಾಭರಣಗಳನ್ನು ನಿಮ್ಮ ಕಣ್ಣ ಮುಂದೆ ತಂದು ಇಟ್ಟಿದ್ದೇವೆ, ಹಾಗಾಗಿ ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಅದನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಒಂದು ಬ್ಯಾಂಕಿನ ಆಡಳಿತ ಮಂಡಳಿಯ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಬೇಡಿಕೆ ಇಟ್ಟಿದ್ದರು. ಇದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸ್ಥಳೀಯ ರಾಜಕಾರಣಿಗಳ ಗಮನಕ್ಕೆ ಬಂದು ಅವರನ್ನು ಕಡ್ಡಾಯ ರಜೆಯ ಮೂಲಕ ಕಳಿಸುವಂಥ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದರೆ ಅದಾದ ಬಳಿಕ ಕೆಲವೇ ದಿನಗಳ ಬಳಿಕ ಮತ್ತೆ ಮುಖ್ಯಮಂತ್ರಿಯ ಪದಕವನ್ನು ಪಡೀಲಿಕ್ಕೆ ಬೇಕಾದಂಥ ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತಾರೆ. ಆ ಶಿಫಾರಸು ಅಧಿಕಾರಿಗಳ ಮೂಲಕ ಜೊತೆಗೆ ರಾಜಕಾರಣಿಗಳ ಮೂಲಕವೂ ನಡೆಯುತ್ತದೆ. ಆ ಬಳಿಕ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೆ ಮಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಳ್ತಾರೆ, ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಹೀಗಾಗಿ ಇಂಥ ಭ್ರಷ್ಟ ಅಧಿಕಾರಿಗಳ ಜೊತೆ ಯಾರಿದ್ದಾರೆ, ರಾಜಕಾರಣಿಗಳಿದ್ದಾರಾ, ಅಧಿಕಾರಿಗಳಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿರುವಂಥದ್ದು. ಆರೋಪಿ ತಾಯಿಯಿಂದಲೇ 3 ಲಕ್ಷ ಪಡೆದಿದ್ದ ಇನ್ಸ್ಪೆಕ್ಟರ್ 50 ಗ್ರಾಂ ಚಿನ್ನವು ಗುಳುಂ. ಈತನ ಭ್ರಷ್ಟಾಚಾರದ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ. 2024 ಜೂನ್ 28ರಂದು ಉಲ್ಲಾಳದ 65 ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ 15 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುತ್ತೆ. ಈ ಪ್ರಕರಣದ 5 ಆರೋಪಿಗಳನ್ನು ಬಂಧಿಸಿದ್ದ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಓರ್ವ ಆರೋಪಿಯನ್ನ ತಾಯಿಯಿಂದ 3 ಲಕ್ಷ ರೂಪಾಯಿ ನಗದು ಉಳ್ಳಾಳ ಠಾಣೆಯಲ್ಲಿ ಪಡೆದಿರ್ತಾನೆ. ಮಾತ್ರವಲ್ಲ, ಆತನ ಮೈಮೇಲಿದ್ದಂತಹ 50 ಗ್ರಾಂ ಚಿನ್ನಾಭರಣವನ್ನು ಕಿತ್ಕೊಂಡಿದ್ದ ಆರೋಪ ಕೂಡ ಕೇಳಿಬಂದಿದೆ.
ಆದರೆ ಪ್ರಕರಣದಲ್ಲಿ ಆತನನ್ನು ಜೈಲಿಗೆ ಹಾಕಿದ್ದು ಮಾತ್ರವಲ್ಲದೆ ಆತನ ಚಿನ್ನಾಭರಣದ ಕೇಸ್ನಲ್ಲಿ ತೋರಿಸದೆ ಗುಳುಂ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಬಾಲಕೃಷ್ಣನ ಭ್ರಷ್ಟಾಚಾರದಿಂದ ನೊಂದ ಆರೋಪಿಯ ತಾಯಿ ಬೆಳ್ತಂಗಡಿ ಮೂಲದ ಮೀನಾಕ್ಷಿ ಎಂಬುವರು ಮಂಗಳೂರು ಎಸಿಪಿಗೆ ಲಿಖಿತ ದೂರನ್ನು ಕೊಟ್ಟಿದ್ರು. ಆದರೆ ದೂರಿನ ಬಗ್ಗೆ ಯಾವುದೇ ತನಿಖೆ ನಡೆಸದೆ ಬಾಲಕೃಷ್ಣಗೆ ಮುಖ್ಯಮಂತ್ರಿ ಪದಕ ನೀಡಲಿಕ್ಕೆ ಶಿಫಾರಸ್ ಮಾಡಲಾಗಿದೆ. ಇಂತಹ ಭ್ರಷ್ಟರಿಗೆ ಈ ರೀತಿ ಮಣೆ ಹಾಕೋದು ಸರಿಯಲ್ಲ ಅಂಥೇಳಿ ಸಂತ್ರಸ್ತ ಮಹಿಳೆ ಅಳಲನ್ನು ತೋಡ್ಕೊಂಡಿದ್ದಾರೆ. ನೀವೊಂದು 3 ಲಕ್ಷ ತಂದು ಕೊಡಿ, ನನಗೆ ರಿಕವರಿ ಅವರಿಗೆ ನಾನು ದುಡ್ಡು ಕೊಟ್ಟು ಚಿನ್ನ ತರ್ತೇನೆ, ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೆ ಇದ್ರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೆ ಇದ್ರು. ನಾನು ಸೋಮವಾರ ಮನಪುರಂಗೆ ಮಗಳ ಚಿನ್ನ ಇಟ್ಟು ಸ್ಟೇಟ್ ಬ್ಯಾಂಕಿಂದ ನಾನು ಡ್ರಾ ಮಾಡಿಕೊಂಡು ಸಾಧಾರಣ ಒಂದು 12 ಗಂಟೆಗೆ ಉಳ್ಳಲಕ್ಕೆ ಮುಟ್ಟಿದ್ದೇನೆ. ಹೋದ ತಕ್ಷಣ ನನ್ನ ಮಗನನ್ನು ಕೈಗೆ ಬೇಡಿ ಹಾಕಿ ಕರೆಸಿದ್ರು. ಮತ್ತೆ ಇಬ್ರು ಪೊಲೀಸರು ಕೂಡ ಇದ್ರು ಒಟ್ಟಿಗೆ. ನಾನು ದುಡ್ಡು ಕೊಡುವಾಗ ಅವರು ಕೂಡ ನೋಡಿದ್ದಾರೆ. ಸರ್ ದುಡ್ಡು ಕೊಟ್ಟಿದ್ದೇನಲ್ಲ, ಮಕ್ಕಳನ್ನು ಬಿಡಿ ಅಂತ ಕೇಳಿದೆ. ಇಲ್ಲಮ್ಮ ಶ್ರೀಧರ ರಾಜ್ಗೆ ಒಪ್ಪುದಿಲ್ಲ ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದು 28ನೇ ತಾರೀಕು FIR ಆಗಿತ್ತು ಅಲ್ಲಿ ಆಲ್ರೆಡಿ. ಅವರು 1ನೇ ತಾರೀಕಿಗೆ ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದಾರೆ. ನನಗೆ ಇಷ್ಟೇ, ನನಗೆ ನ್ಯಾಯ ಸಿಗಬೇಕು. ನನ್ನ ಕಳೆದುಕೊಂಡಿರುವ ಆ ದುಡ್ಡು ಮತ್ತು ಚಿನ್ನವನ್ನು ನನಗೆ ಸಿಗುವ ಹಾಗೆ ಮಾಡಬೇಕು. ಅವರ ಪದಕಕ್ಕೆ ನಿಜವಾಗಿಯೂ ಅರ್ಹರಲ್ಲ. ಈ ಭ್ರಷ್ಟ ಅಧಿಕಾರಿ ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ, ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂತಹ ಮೈಸೂರಿನ ವಿಜಯನಗರದಲ್ಲೂ ಕೂಡ ಸಿಕ್ಬಿದ್ದಿದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದಲ್ಲಿ ACB ದಾಳಿ ನಡೆಸಿತ್ತು. ಇದೀಗ ಇಷ್ಟೊಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ರೂ ತನಿಖೆ ನಡೆಸದೆ ಮತ್ತೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಭ್ರಷ್ಟ ಅಧಿಕಾರಿಗಳ ಹಿಂದೆ ಇರೋದ್ಯಾರು ಅನ್ನುವಂತಹ ಪ್ರಶ್ನೆ ಜನರನ್ನ ಕಾಡ್ತಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.